ಅತ್ಯಂತ ಉತ್ತಮ ರೀತಿಯಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ. ಹಿಂದೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ರು. ಯಾವುದೋ ಒಂದು ಮೂಲೆಯಲ್ಲಿ ವಿಧಾನಸೌಧ ಒಳಗಡೆ ಅಂಬೇಡ್ಕರ್ ಅವರ ಚಿಂತನೆಗಳ ವಿಚಾರ ಲಹರಿಯನ್ನೇ ಬಿತ್ತರಿಸಿದ ರೀತಿಯಲ್ಲಿ ಈ ಒಂದು ಆಚರಣೆ ನಡೀತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಬಿತ್ತರಿಸುವ, ಅರಿವು ಮೂಡಿಸುವ, ಜಾಗೃತಿ ಮಾಡುವಂಥ ಶ್ರೇಷ್ಠ ಕೆಲಸಗಳನ್ನು ಕೈಗೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನೀವೆಲ್ಲ ಭಾಗಿಗಳಾಗಿದ್ದೀರಿ. ಇವತ್ತಿನ ಇಂಥ ಒಂದು ಮಹತ್ತರವಾದಂಥ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ತನ್ನದೇ ಆದಂಥ ಬದ್ಧತೆಯನ್ನು ಹೊಂದಿರತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ನನ್ನ ಭಾಷಣದ ನಂತರ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರು ಈ ವೇದಿಕೆಯ ಮೇಲೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂಥ ವಿಷಯ. ರಿಜ್ವಾನ್ ಅರ್ಷದ್ರವರು ಒಬ್ಬ ಯುವ ಶಾಸಕ, ಸಂವಿಧಾನ ಮತ್ತು ಅಂಬೇಡ್ಕರ್ ವಿಚಾರವಾಗಿ ಉತ್ತಮವಾದಂಥ ಅಭಿಪ್ರಾಯಗಳನ್ನು ಮತ್ತು ವಿಧಾನಸಭೆಯಲ್ಲಿ ಹೊರಗಡೆ ತನ್ನ ಮಾತುಗಳ ಮೂಲಕ ಯುವಜನರಲ್ಲಿ ಪ್ರೇರಣೆಯನ್ನು ತುಂಬುವಂಥ ಉತ್ಸಾಹಿ ನಾಯಕ. ಅವರು ಈ ಕ್ಷೇತ್ರದ ಶಾಸಕರಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರಿಯ ನಾಯಕರು, ಕೇಂದ್ರದ ಮಾಜಿ ಸಚಿವರು, ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರ ಪರಿಸ್ಥಿತಿಗಳನ್ನು ನೋಡಿದಾಗ ಅದರ ಅರಿವಾಗ್ತದೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹಳ್ಳಿ ಸುತ್ತಬೇಕಾದ್ರೆ ನಿಜವಾಗಲೂ ಕೂಡ ಆ ಸಿದ್ದರಾಮಯ್ಯನವರು ಕೊಟ್ಟಿದ್ದ ಅನುಭವಗಳನ್ನು ತಿಳ್ಕೊಳ್ತಾರೆ ಅಂದರೆ ನಿಜವಾಗಲೂ ಕೂಡ ಅಲ್ಲಿ ಪರಿಸ್ಥಿತಿ ಕಂಡಾಗ ನಮಗೆ ಇನ್ನೂ ಎಷ್ಟು ದಿನ ಬೇಕಾಗ್ತದೆ ಈ ಸಮಾಜದಲ್ಲಿ ಸುಧಾರಣೆ. ಟೀಕೆ ಮಾಡ್ತಾರೆ ಕೆಲವರು. ಈ ಭಾಗಗಳಿಂದ ದೇಶ ಆರ್ಥಿಕ ಪರಿಸ್ಥಿತಿ ತೊಂದರೆಯಾಗಿದೆ. ನಿಜವಾಗಲೂ ಅವಶ್ಯಕತೆ ಇದೆ ಅನ್ನೋದನ್ನು ಮನಗಂಡು ಈ ಸಮಾಜದಲ್ಲಿ ಎಲ್ಲರಿಗೂ ಈ ಶೋಷಿತ ವರ್ಗಗಳು ಮತ್ತು ಎಲ್ಲ ವರ್ಗದ ಬಡವರು ಕೂಡ ಸಮಾನತೆಯನ್ನು ಕಂಡುಕೊಳ್ಳೋದನ್ನು ಅಲ್ಲಿವರೆಗೂ ಸಂವಿಧಾನದಲ್ಲಿ ಇರುವಂಥ ಅವಶ್ಯಕತೆ ಏನು ಅವಕಾಶಗಳಿವೆ ಇವೆಲ್ಲವನ್ನೂ ಕೊಡಬೇಕಾಗ್ತದೆ. ಅದಾದ ಕರಾರುವಕ್ಕಾಗಿ ನಾನು ಮುಖ್ಯಮಂತ್ರಿ ಜಾರಿ ಮಾಡಿದೆ. ಇದರ ಮುಖಾಂತರ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಅವಕಾಶ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್
ಕನಸನ್ನು ನನಸು ಮಾಡಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕಾದ್ರೆ ನಾವು ಈ ದಿಸೆಯಲ್ಲಿ ನಡಿಬೇಕಾಗ್ತದೆ. ಅದನ್ನು ಬಹಳ ಜವಾಬ್ದಾರಿಯಾಗಿ ಏನೇ ಟೀಕೆ ಟಿಪ್ಪಣಿ ಬಂದರೂ ಕೂಡ ಸಿದ್ದರಾಮಯ್ಯನವರು ಜಾರಿ ಮಾಡ್ತಾ ಇದ್ದಾರೆ. ಅದರ ಮುಖಾಂತರ ಎಲ್ಲ ರೂಪದಲ್ಲಿ ಕೂಡ ಬಡವರ ಕಲ್ಯಾಣ ಮತ್ತು ಎಲ್ಲ ವರ್ಗದ ಬಡವರ ಕಲ್ಯಾಣ ಆಗೋದು ಗಾಂಧೀಜಿಯವರ ಕನಸು ರಾಮರಾಜ್ಯ. ಅದಿಲ್ಲದೆ ಇದ್ದರೆ ಅದು ಸಾಧ್ಯವಾಗುವುದಿಲ್ಲ. ಆ ದಿಸೆಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ. ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿ ಮಾದೇವಪ್ಪನವರು ಸಂವಿಧಾನ ಪೀಠಿಕೆಯನ್ನು ಕೂಡ ನಮ್ಮ ಕೈಗೆ ಉಳಿಸಿದ್ದಾರೆ. ಸಂವಿಧಾನಬದ್ಧವಾಗಿ ಸರ್ವರಿಗೂ ಸಮಾನತೆಯನ್ನು ಕೊಡುವಂಥ ಕೆಲಸದಲ್ಲಿ ಜವಾಬ್ದಾರಿಯನ್ನು ಮಾದೇವಪ್ಪನವರು ಕೊಟ್ಟಿದ್ದಾರೆ. ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನೂ ನಿಭಾಯಿಸುವ ಬಾಕಿ ಇರೋ ಕೆಲಸವನ್ನು ಶೀಘ್ರದಲ್ಲಿ ಮಾಡಲಿ ಅಂತೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಹಿಂದ್. ಯಾಕೆ ಮುಖ್ಯ, ಇದು ಯಾಕೆ ಅಷ್ಟು ಮಹತ್ವವಾದಂಥ ದಿನ ಅಂದರೆ ಈ ದೇಶದ ಜನಸಂಖ್ಯೆಯ 90% ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲಾನುಭವಿಗಳು ನಾವೆಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ವಿ ಆರ್ ಆಲ್ ಬೆನಿಫಿಷರೀಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಗಿವನ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾನ್ಸ್ಟಿಟ್ಯೂಷನ್ ನಮ್ಮನ್ನು ಕೊಡದೇ ಇದ್ದಿದ್ರೆ ಬಹುಶಃ ಈ ದೇಶದ 89% ಜನ ಯಾರಿಗೂ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ, ಯಾರಿಗೂ ಗೌರವ ಸಿಗ್ತಿರ್ಲಿಲ್ಲ, ಸಮಾನತೆ ಸಿಗ್ತಿರ್ಲಿಲ್ಲ, ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ, ಇವತ್ತು ರಾಜಕೀಯ ಶಕ್ತಿ ಕೂಡ ಸಿಗ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಈ ದೇಶದ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ 90% ಜನರನ್ನು ಮನುಷ್ಯರಾಗಿ ನೋಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಸಮಾಜ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಈ ದೇಶದ ಇತಿಹಾಸದಲ್ಲೇ ಅತಿ ಮುಖ್ಯವಾದಂಥ ದಿನ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಾನು ಒಂದು ಬಾರಿ ಲಂಡನ್ಗೆ ಹೋದಾಗ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಮನೆಯಲ್ಲಿದ್ರು, ಯಾವ ಕಾಲೇಜ್ಗೆ ಹೋಗಿದ್ರು, ಯಾವ ಯೂನಿವರ್ಸಿಟಿಗೆ ಹೋಗಿದ್ರು ಬಹಳ ಆಸಕ್ತಿ ತಗೊಂಡು ಹೋಗಿ ನೋಡಿದ್ದೇನೆ. ಆ ಮನೆಯೂ ಕೂಡ ನೋಡಿದ್ದೇನೆ. ಅವರು ಬರೆದಿರ್ತಾರೆ, ನಾನು ಒಂದು ವೇಳೆ ಭಾರತ ದೇಶದಲ್ಲೇ ಇದ್ದಿದ್ರೆ ನಾನು ಲಂಡನ್ಗೆ ಹೋಗಿ ನನಗೆ ಅರ್ಥ ಆಯಿತು ಸಮಾನತೆ ಏನು, ಗೌರವ ಏನು. ಅಲ್ಲಿ ಯಾರು ಕೂಡ ಮೇಲು ಕೀಳು ಏನು ಇಲ್ಲ. ಅಲ್ಲಿ ಯಾರು ಕೂಡ ನಿಮ್ಮ ಜಾತಿ ಯಾವುದು ಅಂತ ಕೇಳೋದವರಿಲ್ಲ. ಇಲ್ಲಿ ಬಂದ ತಕ್ಷಣ ನಿಮ್ಮ ಜಾತಿ ಯಾವುದು, ನಿಮ್ಮ ಈ ಜಾತಿಯ ಪರಿಸ್ಥಿತಿ ಏನು ಈ ಸಮಾಜದಲ್ಲಿ, ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವ್ರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದ್ರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಅಸ್ಪೃಶ್ಯತೆಯೂ ಕೂಡ ಇರ್ತದೆ. ಇಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೂ ಕೂಡ ಜಾತೀಯತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರು ಎಲ್ಲ ದಮನಿತರ, ಪರಿಶಿಷ್ಟ ವರ್ಗಗಳ, ಪರಿಶಿಷ್ಟ ಜಾತಿಯ, ಶೋಷಿತರ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಹೋರಾಟವನ್ನು ಅವರ ಜೀವನದುದ್ದಕ್ಕೂ ಕೂಡ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ತಾರೆ. ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ. ಸಮಾಜದಲ್ಲಿ ಯಾರ್ಯಾರಿಗೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ,
ಸಮಾನತೆಯಿಂದ ಅವರಿಗೆ ಸಮಾನತೆ ಸಿಕ್ಕಿಲ್ಲ. ಆ ಜನರ ಪರವಾಗಿ ಎಲ್ಲರ ಪರವಾಗೂ ಕೂಡ ಹೋರಾಟವನ್ನು ಮಾಡಬೇಕು. ಈ ದೇಶದ ಸಂವಿಧಾನ ಈಗಾಗಲೇ ಮಹದೇವಪ್ಪನವರು ಹೇಳಿದ್ದಾರೆ, ಒಬಾಮಾ ಅವರು ಹೇಳಿದಂಥ ಮಾತುಗಳು. ಈ ಸಂವಿಧಾನ ಇದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ಸಂವಿಧಾನದ ಮೂಲಕ ಎಲ್ಲ ಜನರಿಗೆ ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಒದಗಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ದೇಶದ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಕರೀತಾರೆ. ಸಂವಿಧಾನ ಬಹುಶಃ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥ ಮಾತುಗಳು